TV9 ಜೊತೆ ಈ ಬಗ್ಗೆ ಮಾತಾಡಲಿಕ್ಕೆ ಈಗ ಸಚಿವ ದಿನೇಶ್ ಗುಂಡೂರಾವ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಈಗ ಹಿಂದುಳಿದ ಆಯೋಗಕ್ಕೊಂದು ಪತ್ರ ಬರೆದಿದ್ದಾರೆ. ಅಂದರೆ ಏನು ಕ್ರಿಶ್ಚಿಯನ್ ಬ್ರಾಹ್ಮಿಣ್ ಮತ್ತು ಬ್ರಾಹ್ಮಿಣ್ ಮುಸ್ಲಿಂ, ಮುಜಾವರ ಮುಸ್ಲಿಂ ಈ ಥರದ್ದೆಲ್ಲ ಅದನ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ. ಸೊ ಏನಂತ ಪತ್ರದಲ್ಲಿ ಬರೆದಿದ್ದಾರೆ, ಅವ್ರ ಹತ್ರ ಏನು ಹೇಳಿದ್ರು? ಇಲ್ಲ, ಈ ಥರ ನನ್ನಲ್ಲಿ ಏನು ಸ್ವಲ್ಪ ಅನುಮಾನಗಳಿತ್ತು, ಅದನ್ನು ನಾನು ಆಯೋಗದವ್ರಿಗೆ ಮತ್ತು ಸಚಿವರಿಗೆ ನಾನು ಬರ್ತಿದ್ದೆ. ಈ ಥರ ಇದೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ ಅಂತ ನಮ್ಮ ತಂಗಡಿಗೆಯವ್ರಿಗೆ. ಮತ್ತು ಹಿಂದುಳಿದ ವರ್ಗದ ಆಯೋಗದವರು ಕೂಡ ಅವ್ರ ಜೊತೆ ನಾವು ಮೊನ್ನೆ ಚರ್ಚೆ ಮಾಡಿದಾಗಲೂ ಅಭಿಪ್ರಾಯ ನಾನು ಹೇಳಿದ್ದೆ. ಇದು ಅವರೇನು ಸೃಷ್ಟಿ ಮಾಡುವಂಥದ್ದಲ್ಲ, ಇದು ಜನರೇ ಏನು ಹೇಳ್ಕೊಂಡಿದ್ದಾರೆ ಅದು ಅಲ್ಲಿ ಬಿಂಬಿಸಿರುವಂಥದ್ದು. ಅದು ಯಾರೇ ಕೂಡ ಅವ್ರು ಸೃಷ್ಟಿ ಮಾಡಿರೋದು, ಇನ್ನೊಬ್ಬರು ಸೃಷ್ಟಿ ಮಾಡಿರೋದು. ಜನ ಅನೇಕ ಕಡೆ ನಾನು ಲಿಂಗಾಯತ್ ಕ್ರಿಶ್ಚಿಯನ್ನು, ನಾನು ಬ್ರಾಹ್ಮಣ ಕ್ರಿಶ್ಚಿಯನ್ನು ಮತ್ತು ಮುಸ್ಲಿಮು ಅಂತ ಈ ಥರ ಎಲ್ಲ ಹೇಳ್ಕೊಂಡಿರ್ತಕ್ಕಂಥದ್ದನ್ನು ಅದು ಅವರ ಇದರಲ್ಲಿ ಬಂದಿರುವಂಥದ್ದು ಅಷ್ಟೇ ಹೊರತು ಅದನ್ನು ಅವರು ಕೂಡ ನಮಗೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಮತ್ತು ಆಯೋಗದವರು ಕೂಡ ಅದರ ಬಗ್ಗೆ ನಾವು ವಿಚಾರಣೆ ಮಾಡ್ತೀವಿ. ಅದರ ಬಗ್ಗೆ ಏನು ತೀರ್ಮಾನ ತಗೊಳ್ಬೇಕು ಅಂತ. ಅದು ಬಿಟ್ಟರೆ ಬೇರೆ ಇನ್ನೇನು ದೊಡ್ಡ ಸಮಸ್ಯೆ ಏನಲ್ಲ. ಅಂದರೆ ಅದು ಮುಂದಿನ ದಿನಗಳಲ್ಲಿ ಅದು ಕ್ಯಾನ್ಸಲ್ ಮಾಡ್ತಾರೆ ಅಂದರೆ ಈಗ ಮುಸ್ಲಿಂ ಅಂತನ ಯಾವ ರೀತಿ ಮಾಡ್ತಾರೆ ನೋಡಿ. ಇದೆಲ್ಲ ಬಂದಿರುವಂಥದ್ದು ಆಯೋಗದ ವರದಿಯಲ್ಲಿ. ಇದು BJP ಸರ್ಕಾರ ಇದ್ದಾಗಲೇ ಆಯೋಗ ವರದಿಯನ್ನು ಒಪ್ಪಿಕೊಂಡು ಅದರ ಮೇಲೆ ಜಯಪ್ರಕಾಶ್ ಹೆಗಡೆ ಅವರ ಅಧ್ಯಕ್ಷರು ಮಾಡಿ ಆಯೋಗನ ಒಪ್ಕೊಂಡಿರ್ತಕ್ಕಂಥದ್ದು, ಆಯಿತಾ. ಸೊ ಇದು ನಾವು ಅವರ ಏನು ತೀರ್ಮಾನ ತೊಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರುವಂಥದ್ದು. ನಾವು ನಮ್ಮ ವಿಷಯನ ಅವ್ರಿಗೆ ಮುಟ್ಟಿಸಿದ್ದೇವೆ, ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಂತ ದೊಡ್ಡ ವಿಷಯ ಏನಲ್ಲ. ಅಂದರೆ ಇದರಿಂದ ಏನಾದರೂ ಬೇರೆ ಸಮಸ್ಯೆಗಳಾಗುತ್ತಾ ಅಂತ ಹೇಳಿ, ಯಾಕೆಂತ ಹೇಳಿದ್ರೆ ಈ ರೀತಿ ಕೂಡ ಅನಾವಶ್ಯಕವಾಗಿ ಗೊಂದಲ ಕೆಲವರೆಲ್ಲ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಕೆಲವರಿಗೆ ಅವರವರ ಒಂದು ಏನು ದೃಢೀಕರಣ ಆಗಬಾರ್ದು, ಅಂದರೆ ವಿಭಜನೆ ಆಗಬಾರ್ದು ಅಂತ ಕೆಲವರಲ್ಲಿ ಇರ್ಬೋದು. ಅಂದರೆ ಒಂದೇ ಹೆಸರಲ್ಲಿ ಬರಬೇಕು, ನಾವೆಲ್ಲ ಒಕ್ಕಲಿಗರಂತಲೇ ಹೇಳ್ಕೋಬೇಕು, ನಾವು ಗೌಡ್ರೆ ಇರ್ತದೆ. ಆದರೆ ಇದು ಮಾಡ್ತಾ ಇರುವಂಥದ್ದು ಇದು ಸಮೀಕ್ಷೆ, ಅಂದರೆ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ. ಅದರಲ್ಲಿ ಅವರು ಈಗ ಯಾರೇ ಒಬ್ಬರು ನಿಮ್ಮ ಹತ್ರ ಬಂದು ನಾವು ಕೇಳಿದಾಗ ನೀವು ಹೇಳ್ತೀರ ನಾನು ಇಂಥ ಒಂದು ಜಾತಿಯವನು ಅಂತ. ಅಷ್ಟೇ ಬಿಟ್ಟರೆ ಇದರಲ್ಲೇನು ನೀವು ಇದೇ ಜಾತಿಯವರು ಅಂತ ಆಯೋಗದವ್ರೇನು ಕೇಳ್ಕೊಳ್ಳೋದಿಲ್ಲ. ನೀವೇನು ಹೇಳ್ತೀರ ಅದನ್ನು ಬರ್ಕೊಳ್ತಾರೆ. ಸೊ ಅದಕ್ಕೋಸ್ಕರ ಅವರವರು ಜಾತಿಯವರು ಅವರವರು ಯಾವ ರೀತಿ ಬರ್ಕೊಳ್ಬೇಕು ಅಂತ ಅವ್ರು ತೀರ್ಮಾನ ಮಾಡ್ಕೊಳ್ತಾರೆ. ಕೆಲವು ಕಡೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಹೇಳ್ಕೊಳ್ಳಿ, ಈಡಿಗರಂತೆ ಹೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಒಂದೇ ಹೆಸರು ಬರಲಿ ಅಂತ ಹೇಳ್ತಾ ಇದ್ದಾರೆ. ಇದೆಲ್ಲ ಅದು ಆ ಜಾತಿಯ ಒಳಗಿರ್ತಕ್ಕಂಥ ಜನರಲ್ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಜಾತಿ ಗಣತಿ ಕೇಂದ್ರ ಸರ್ಕಾರ ಕೂಡ ಮಾಡ್ತಾ ಇದ್ದಾರೆ, ಅದು ಕೂಡ ಆಗ್ತದೆ. ಇದು ನಾವು ಮಾಡ್ತಾ ಇರೋಂಥದ್ದು ಜಾತಿ ಗಣತಿ ಅಲ್ಲ, ನಾವು ಮಾಡ್ತಾ ಇರ್ತಕ್ಕಂಥದ್ದು ಇದು ಶೈಕ್ಷಣಿಕ, ಆರ್ಥಿಕ, ಸಾಮಾಜಿಕ ಒಂದು ಅಭಿಯಾನ, ಒಂದು ಸರ್ವೆ, ಆಯಿತಾ. ಅದಕ್ಕೋಸ್ಕರ ಇದರಲ್ಲಿ ಏನು ಗೊಂದಲ ಏನಿಲ್ಲ. ಇದು ಈಗ ನಡೀತದೆ ಮತ್ತು ಇದರಿಂದ ಏನು ಸ್ಥಿತಿಗತಿ ಇದೆ ನಮ್ಮ ಸಮಾಜದಲ್ಲಿ ಅದು ಗೊತ್ತಾಗ್ತದೆ. ಯಾರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಎಷ್ಟು ಹಿಂದುಳಿದವರು ಇದ್ದಾರೆ, ಎಷ್ಟು ಮುಂದೆ ಹೋಗಿದ್ದಾರೆ, ಆರ್ಥಿಕವಾಗಿ ಹಿಂಗಿದ್ದಾರೆ, ಏನೇನು ಅವ್ರ ಪರಿಸ್ಥಿತಿ ಏನು, ಇದೆಲ್ಲ ತಿಳ್ಕೊಳ್ತಕ್ಕಂಥದ್ದಕ್ಕೆ ಒಂದು ವೈಜ್ಞಾನಿಕವಾದಂಥ ಒಂದು ವರದಿಯನ್ನು ಹೊರಗೆ ತರ್ತಕ್ಕಂಥದ್ದಕ್ಕೆ ಪ್ರಯತ್ನ. ಮತ್ತು ಇದು ಕಾನೂನು ಬಾಹಿರವಾಗಿ ಏನಾದರೂ ನೀವು ಅದರ ಪತ್ರದಲ್ಲಿ ಉಲ್ಲೇಖ ಮಾಡ್ತೀರಿ ಅವರಿಗೆ? ನಾನು ನನ್ನ ಒಂದು ಅಭಿಪ್ರಾಯವನ್ನು ಹೇಳಿದ್ದೇನೆ. ಯಾಕೆಂದರೆ ನಾನು ಅದಕ್ಕೆ ಸ್ಪಷ್ಟವಾದಂಥ ನನ್ನ ಒಂದು ವಿಷಯನ ಅವ್ರಿಗೆ ಮುಟ್ಟಿಸಿದ್ದೇನೆ. ಅದು ಕಾನೂನು ಬಾಹಿರ ಅಂತ ನಾನು ಏನು ಹೇಳಿದ್ದೀನಿ ಅಂತ ಹೇಳಿದ್ರೆ, ಈಗ ಹಿಂದೂ ಬ್ರಾಹ್ಮಣ ಅಂತ ಹೇಳಿದಾಗ, ಅದು ಬ್ರಾಹ್ಮಣ ಮುಸ್ಲಿಂ ಅಂತ ಹೇಳಿದಾಗ ಅದು ಕಾನೂನಲ್ಲೇ ಅದಕ್ಕೆ ಅವಕಾಶ ಇರೋದಿಲ್ಲ. ನೀನು ಅಥವಾ ಒಂದು ಜಾತಿಗೆ ಸೇರಬೇಕು ಅಥವಾ ಇನ್ನೊಂದು ಧರ್ಮಕ್ಕೆ ಪರಿವರ್ತನೆ ಆದರೆ ಆ ಧರ್ಮಕ್ಕೆ ಸೇರ್ಕೋಬೇಕು. ಈ ಎರಡು, ನಾನು ಬ್ರಾಹ್ಮಣನಾಗಿರೋಕ್ಕಾಗಲ್ಲ, ಮುಸ್ಲಿಂ ಆಗಿರೋಕ್ಕಾಗಲ್ಲ, ಅಥವಾ ಮುಸ್ಲಿಂ ಆಗಿರಬೇಕು ಅಥವಾ ಬ್ರಾಹ್ಮಣ ಆಗಿರಬೇಕು, ಆ ಥರ. ಇದು ಕಾನೂನಿಗೇನು ಸಂಬಂಧ ಇಲ್ಲ. ಈ ಸರ್ವೆ ಏನಿದೆ ಇದು ಕಾನೂನಿಗೇನು ಸಂಬಂಧ ಇಲ್ಲ. ಇದು ಅವರು ಸಮೀಕ್ಷೆ ಅಷ್ಟೇ ಮಾಡ್ತಾ ಇರುವಂಥದ್ದು. ಆ ಸಮೀಕ್ಷೆ ಆಧಾರದ ಮೇಲೆ ವರದಿ ಕೊಡ್ತಾರೆ, ಆ ಡೇಟಾ ಕಲೆಕ್ಟ್ ಮಾಡ್ಕೊಂಡು ಆಮೇಲೆ ವರದಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ಇದು ದೊಡ್ಡ ಏನು ಗೊಂದಲ ಏನು ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಕೂಡ ಇದೆ. ಸೊ ಇದಿಷ್ಟು ದಿನೇಶ್ ಗುಂಡೂರಾವ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ, TV9 ಮಂಗಳೂರು.